ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈಗಾಗಲೇ ನಾವು ಮಾತಾಡಿದ್ವಿ. ಈಗಾಗಲೇ ಒಂದು ಸಭೆಯನ್ನು ಕೂಡ ನಾನು ತಗೊಂಡಿದ್ದೀನಿ. ಅವರಿಗೆ ಹಿಂದಿನ ವರ್ಷದ್ದು ಏನೇನು ಘಟನೆಗಳಾಗಿದ್ದಾವೆ ಅನ್ನೋದನ್ನು ಚರ್ಚೆ ಮಾಡಿದ್ದೀನಿ. ಮುಂದೆ ಅದಾಗಬಾರ್ದು ಆ ರೀತಿ ಅನ್ನೋದಕ್ಕೆ ಏನೇನು ಕ್ರಮ ತಗೋಬೇಕು ಅನ್ನೋದನ್ನು ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಸಿದೆ. ನನಗೆ ವಿಶ್ವಾಸ ಇದೆ ಅವರೆಲ್ಲರೂ ಕೂಡ ಕೆಲಸ ಮಾಡ್ತಾರೆ ಅಂತೇಳಿ. ನಿನ್ನೆ ನಾನು ಹುಬ್ಬಳ್ಳಿ ಹೋಗಿದ್ದೆ. ಅಲ್ಲಿ ಏನು ಒಂದು ಘಟನೆ ನಡೆದಿತ್ತು, ಆ ಹೆಣ್ಣುಮಗಳನ್ನು ಕೊಲೆ ಮಾಡಿ ಮರ್ಯಾದಾ ಹತ್ಯೆ ನಡೆದಿತ್ತು. ಅದನ್ನೆಲ್ಲ ನೋಡಿಕೊಂಡು ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಬಂದಿದ್ದೀನಿ. ಅವರ ಹುಡುಗನ ತಾಯಿ ಕೂಡ ಆಸ್ಪತ್ರೆಯಲ್ಲಿ ತುಂಬ ಸೀರಿಯಸ್ ಆಗಿತ್ತು. ಅಲ್ಲಿ ಹೋಗಿ ನಾವು ಆಧುನಿಕ ಪ್ರಪಂಚದಲ್ಲಿದ್ದೇವೆ. ಭಾರತ ವೇಗವಾಗಿ ಬೆಳೀತಾ ಇದೆ. ಸಮಾಜ ಕೂಡ ಬದಲಾಗಬೇಕು. ಈಗ ಜಾತಿ ವ್ಯವಸ್ಥೆ, ಜಾತಿ ವಿವಾಹಗಳು, ಅಂತರ್ಜಾತಿ ವಿವಾಹಗಳು 100 ವರ್ಷಗಳ ಹಿಂದೆ ಬಸವಣ್ಣವರೇ ಅಂತರ್ಜಾತಿ ವಿವಾಹಗಳನ್ನು ಮಾಡಿದ್ರು. ಇವತ್ತು ಈ ರೀತಿ ಹತ್ಯೆಗಳಾಗೋದು, ಮರ್ಯಾದಾ ಹತ್ಯೆ ಆಗೋದು, ಎಲ್ಲೋ ಒಂದು ಕಡೆ ನಾವು ಸಮಾಜಕ್ಕೆ ಒಂದು ರೀತಿಯಲ್ಲಿ ಸರಿಯಾದ ಸಂದೇಶ ಹೋಗ್ತಾ ಇಲ್ವೇನೋ ಅಂತ ನನಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಆ ಕೆಲಸ ಕಾನೂನಿಗಿಂತ ಹೆಚ್ಚಾಗಿ ಜನಗಳಿಗೆ ಒಂದು ಅವೇರ್ನೆಸ್ ಮುಗಿಸ್ತೀವಿ. ಎಷ್ಟು ಸಾಧ್ಯ ಆಗುತ್ತೆ ಅವೆಲ್ಲವನ್ನು ಕೂಡ ಆದಷ್ಟು ಶೀಘ್ರವಾಗಿ ಮುಗಿಸ್ತೀವಿ. ಧರ್ಮಸ್ಥಳದ್ದಿರ್ಬೋದು ಅಥವಾ ಬೇರೆ ಬೇರೆ ಯಾವುದೇನೋ ನಾವು CID ಕೊಟ್ಟಿರ್ತಕ್ಕಂಥದ್ದು ಅದೆಲ್ಲವನ್ನು ಆದಷ್ಟು ಶೀಘ್ರವಾಗಿ ಮುಗಿಸ್ತೀವಿ. अब 1,51,282 करोड़ अगर 5 साल में आप देखोगे तो लगभग 8 लाख करोड़ खर्चा होगा। 2,86,000 पंचायतें। अब अगर इनमें 8 लाख करोड़ रुपया, और ये तो पहले साल का बताया मैंने 1,51,000, जरूरत पड़ेगी तो और बढ़ेगा, लेकिन मोटे तौर पे 8 लाख करोड़, तो 2,86,000 पंचायत में 8 लाख करोड़ रुपया जाएगा। तो काम होना चाहिए कि नहीं होना चाहिए? गाँव का बता दें, होना चाहिए कि नहीं होना चाहिए? काम होना चाहिए। और ये काम आप तय करोगे। हम दिल्ली मुंबई तय नहीं करेगा कि हमारे गांव में कौन कौन से काम होने हैं। और पहले मजदूरी देना तो कोई भी काम चालू कर। अब ऐसा नहीं होगा। अब आप सब बैठेंगे ये ग्राम सभा, और ये मिलकर तय करेगी कि हमारे गांव में स्कूल बनना है, सड़क बनना है, खेत में भी सड़क बनना है, सेल करी के लिए आंगनबाड़ी का भवन बनना है, नाली बनना है, पुल पुलिया बनना है। यहाँ सेल्फ हेल्प ग्रुप की मेरी लाड़की बहनाएं बैठी है, वो लाड़की नहीं लखपति बनाना है। यहाँ तक रुकना नहीं, तो वो भी बाकी मेरे ही पास है। अब उनको कुछ चाहिए, कोई वर्किंग सेट को चाहिए, ट्रेनिंग के लिए सेट चाहिए। कई जगह मांगती कर हमारे पास एक सेट होता है, एक सामुदायिक भवन जैसा होता है, तो हमारा काम चलता है। FPO को कुछ बनाना है वो भी बन सकता है, टैक्स को कुछ बनाना है वो भी बन सकता है। पानी के संरक्षण की तालाब, खेत तालाब, वाटर रिचार्जिंग की कई तरह की योजनाएं
बैठ के तय करोगे हमारे गांव में क्या बनेगा, और वो भी नंबर 1 ये, इसके बाद ये, इसके बाद ये, इसके बाद ये। अब हर कोई तय नहीं करेगा और हर कोई काम नहीं होगा। बताइए अच्छी बात है कि नहीं है? आप बोल के बताइए अच्छी बात है कि नहीं? जरूरत की चीज हम तय करेंगे। पानी फेंकना, पैसा फेंकना थोड़ी है, खर्च करना तो कुछ भी खर्च करना। तो एक अंतर यह है कि अब नीचे तय करेंगे आप, पहले ऊपर अफसर के फरमान आ जाता था। ಎಲ್ಲರಿಗೆ ಪರಿಷತ್ತರಲ್ಲಿ ತಮ್ಮೆಲ್ಲರಿಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಫ್ರಂಟ್ ಲೈನ್ ಸ್ಟಾಫ್ ಏನಿದ್ದಾರೆ, ಅರಣ್ಯ ಇಲಾಖೆ, ಪರಿಸರ ಇಲಾಖೆ ಬಹಳ ಜ್ವಲಂತವಾದಂಥ ನಿದರ್ಶನ ಅಂತ ಹೇಳಬಹುದು. ಅದೇ ರೀತಿಯಲ್ಲಿ ಇವತ್ತು HMP ಕೇಸ್ ಇರ್ಬೋದು, ಈ ಥರ ಅನೇಕ ಪ್ರಕರಣಗಳಿದ್ದಾವೆ. ಸುಮಾರು 50,000 ಕೋಟಿ ಅಂತ ಹೇಳ್ಬೋದು. ನಾವು 50,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಭೂಮಿ ಇವತ್ತು ಅರಣ್ಯದು ವ್ಯಾಜ್ಯ ನಡೀತಾ ಇದೆ ಉಚ್ಚ ನ್ಯಾಯಾಲಯದಲ್ಲಿ, ಸರ್ವೋಚ್ಚ ನ್ಯಾಯಾಲಯದಲ್ಲಿ. ಇದೆಲ್ಲವನ್ನೂ ನಾವು ಒಂದೇ ದಿವಸ ಹಿಂಗೆ ಆಗ್ತದೆ ಅಂತಲ್ಲ, ನಾವು ಭಾಳ ಸಂಘಟಿತರಾಗಿ ವ್ಯವಸ್ಥಿತವಾಗಿ ಅದನ್ನು ಬೆನ್ನು ಹತ್ತಿ ಫಾಲೋಅಪ್ ಮಾಡಿ ಅದನ್ನು ರಾಜ್ಯ ಸರ್ಕಾರಕ್ಕೆ 7 ಕೋಟಿ ಕನ್ನಡಿಗರಿಗೆ ಅದು ಉಳಿಸುವಂಥದ್ದು, ಅದನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನಾನು ಯಾಕಾದರೂ ಡೆಲ್ಲಿಗೆ ಬಂದಿದ್ದೇನೆ ಅನ್ನೋ ರೀತಿಯಲ್ಲಿ ಅಷ್ಟು ನಿಮಗೆ ಏನು ಮಾಲಿನ್ಯ ಏನಿತ್ತು ಅಂತ ಹೇಳಿದರೆ ಹೊರಗಡೆನೂ ಒಂಥರ ಏರ್ಪೋರ್ಟಲ್ಲಿ ಅಲ್ಲಿ ಯಾರು ಏನು ಹುಮ್ಮಸ್ಸು ಉತ್ಸಾಹ ಬರಬೇಕಾಗಿತ್ತು, ಏನೂ ಇರಲಿಲ್ಲ. ಅಷ್ಟೊಂದು ಇವತ್ತು ಪೊಲ್ಯೂಷನ್ ಲೆವೆಲಲ್ಲಿ ಜಾಸ್ತಿ ಆಗುತ್ತೆ, ಒಂಥರ ಗ್ಯಾಸ್ ಚೇಂಬರ್ ಆಗಿದೆ. ಅದೇ ರೀತಿ ನಾವು ಬೆಂಗಳೂರು ಮಾಡಲಿಕ್ಕೆ ಬಿಡಬಾರ್ದು ಅಂತ ಹೇಳಿದ್ರೆ ಕಠಿಣವಾದಂಥ ಕ್ರಮ ನಾವು ತೆಗೆದುಕೊಳ್ಳಬೇಕಾಗ್ತದೆ. ಎಲ್ಲ ಕಾನೂನುಗಳು, ಎಲ್ಲ ನಿಯಮಗಳು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಹೀಗಾಗಿ ಇದರಲ್ಲಿ ಎಲ್ಲರೂ ತಾವೆಲ್ಲ ಮಾಡ್ತಾ ಇದ್ದೀವಿ, ತಮ್ಮದೆಲ್ಲರ ಸಹಕಾರ ಸೇವೆ ಇದೆ. ಎಲ್ಲ ನಮ್ಮ ಸಿಬ್ಬಂದಿಯವರು ಕೆಳ ಹಂತದಲ್ಲಿ ಇಟ್ಕೊಂಡು ಎಲ್ಲರ ಸಹಕಾರ ತೆಗೆದುಕೊಂಡು ಅದನ್ನು ಅಚೀವ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಬನ್ನಿ ಸರ್, ಸರ್ ಬಗ್ಗೆ ಕೇಳಿಸಿ ಸರ್. ಚರ್ಮದ ವಿಧಾನಸೌಧವನ್ನು ನಾಲ್ಕು ಜನರಿಗೆ 4 ಜನ ಎಲ್ಲ ಮಾಧ್ಯಮದವರಿಗೆ 2026ನೇ ವರ್ಷ ನಿಮಗೆಲ್ಲ ಒಳ್ಳೆಯದಾಗಲಿ, ನಿಮ್ಮ ಬಾಳಲ್ಲಿ ವರ್ಷವನ್ನು ಉಂಟು ಮಾಡಲಿ ಅಂತೇಳಿ ನಾನು ಜನರಿಗೂ ಕೂಡ ರಾಜ್ಯದ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೀನಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮ್ಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.